ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಮನೆಯಲ್ಲೇ ಹೇಗೆ ಫೇಶಿಯಲ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೂಟ್ ಫೇಶಿಯಲ್ನ ಇದು ನೀವು ಪಾರ್ಲರಲ್ಲಿ ಹೇಗೆ ಮಾಡಿಸ್ಕೊಳ್ತೀರಾ ಅದೇ ರೀತಿ ಗ್ಲೋ ಸಿಗುತ್ತೆ ನಿಮಗೆ. ಇದನ್ನು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳೋದು. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವುದೇ ಫೇಶಿಯಲ್ನ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಮೊದಲು ನಮ್ಮ ಕೂದಲನ್ನೆಲ್ಲ ನೀಟಾಗಿ ಮುಖದ ಮೇಲೆ ಬೀಳ್ದಿರೋ ರೀತಿ ಎತ್ತಿ ಕಟ್ಕೊಳ್ಬೇಕು. ನಂತರ ನಾನಿಲ್ಲಿ ಒಂದು ಫ್ರೂಟ್ನ ಯೂಸ್ ಮಾಡ್ತಾ ಇದ್ದೀನಿ, ಏಕೆಂದರೆ ಇದು ಫ್ರೂಟ್ ಫೇಶಿಯಲ್ ಆಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವ ಫ್ರೂಟ್ ಅವೈಲೇಬಲ್ ಇರುತ್ತೆ ಆ ಫ್ರೂಟ್ನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸಪೋಟಾದ ಸಿಪ್ಪೆನ ತೊಗೊಂಡಿದ್ದೀನಿ, ಅದರ ಪಲ್ಪ್ನ ನಾನು ತೆಗೆದಿದ್ದೀನಿ ಆಚೆಗೆ. ಸೊ ಆ ಸಿಪ್ಪೆನ ತೊಗೊಂಡು ಅದಕ್ಕೆ ನಾನು 2-3 ಡ್ರಾಪ್ ಆಗೋಷ್ಟು ಹನಿನ ಹಾಕ್ಕೊಳ್ತಾ ಇದ್ದೀನಿ. ಫೇಶಿಯಲಲ್ಲಿ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್. ಸೊ ಕ್ಲೆನ್ಸಿಂಗಿಗೆ ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಮನೆಯಲ್ಲಿ ಪಪ್ಪಾಯ ಇದ್ದರೆ ಕೂಡ ಯೂಸ್ ಮಾಡ್ಬೋದು, ಗ್ಲೋ ತುಂಬ ಚೆನ್ನಾಗಿರುತ್ತೆ ಪಪ್ಪಾಯದಲ್ಲಿ. ನಾನಿಲ್ಲಿ ಸಪೋಟನ ಸಿಪ್ಪೆನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 2-3 ಡ್ರಾಪ್ ಹನಿನ ಹಾಕ್ಕೊಂಡು ಮುಖಕ್ಕೆ ನಾನು ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಸರ್ಕ್ಯುಲರ್ ಮೋಷನಲ್ಲಿ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಕ್ಲೆನ್ಸಿಂಗ್ ಮಾಡೋದ್ರಿಂದ ಮುಖದಲ್ಲಿ ಯಾವುದೇ ರೀತಿಯಾದ ಡರ್ಟ್ ಇದ್ದರೂ ಅದು ರಿಮೂವ್ ಆಗುತ್ತೆ. ನೋಡಿ, ಈ ರೀತಿ ಮುಖನೆಲ್ಲ ಅದನ್ನಲ್ಲಿ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಇವನ್ ನೆಕ್ಗೂ ಕೂಡ ಇದನ್ನು ನಾನು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಯಾವಾಗಲೂ ಫೇಶಿಯಲ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಸ್ಟೆಪ್ ಬಂದು ನಾವು ಕ್ಲೆನ್ಸರ್. ಸೊ ಈ ರೀತಿ ಕ್ಲೆನ್ಸಿಂಗ್ನ ನಾವು ಮಾಡ್ಕೋಬೇಕು. ಸೊ ಮುಖದಲ್ಲಿರುವಂಥ ಡರ್ಟ್ ಎಲ್ಲ ಹೋಗುತ್ತೆ ನೀಟಾಗಿ. ನೀವು ಯಾವುದೇ ಹಣ್ಣನ್ನು ಬೇಕಾದರೂ ಉಪಯೋಗಿಸ್ಬೋದು, ಬಾಳೆಹಣ್ಣಿದ್ರೂ ಕೂಡ ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಸೊ ನೋಡಿ, ಈ ರೀತಿ ನಾನು ಕ್ಲೆನ್ಸಿಂಗ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದು ನೀಟಾಗಿ ಇದನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ನೀವು ನಾರ್ಮಲ್ ವಾಟರಲ್ಲಿ ಮುಖನ ತೊಳ್ಕೊಂಡು ಬರ್ಬೋದು. ಈ ರೀತಿ ಮುಖನ ನೀಟಾಗಿ ಒರೆಸ್ಕೊಳ್ಬೇಕು. ಸೊ ಫೇಶಿಯಲಲ್ಲಿ ಸೆಕೆಂಡ್ ಸ್ಟೆಪ್ ಬಂದು ಸ್ಕ್ರಬ್ಬಿಂಗ್. ನಾನಿಲ್ಲಿ ಸ್ಕ್ರಬ್ಬಿಂಗಿಗೆ ಎವರ್ ಯೂತ್ ನ್ಯಾಚುರಲ್ಸ್ ಅವ್ರದ್ದು ಸ್ಕ್ರಬ್ನ ಯೂಸ್ ಮಾಡ್ತಾ ಇದ್ದೀನಿ, ವಾಲ್ನಟ್ ಸ್ಕ್ರಬ್. ಅಕಸ್ಮಾತ್ ನಿಮ್ಮ ಹತ್ರ ಯಾವುದೇ ರೀತಿಯಾದ ಈ ರೀತಿ ಸ್ಕ್ರಬ್ಬರ್ ಇಲ್ಲ ಅಂತಂದರೆ ನೀವು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಬೋದು. ಸ್ವಲ್ಪ ತರಿತರಿಯಾಗಿರುವಂಥ ಅಕ್ಕಿ ಹಿಟ್ಟನ್ನು ನೀವಿಲ್ಲಿ ಉಪಯೋಗಿಸ್ಕೊಳ್ಬೋದು. ಸೊ ನಾನೀಗ ಆಲ್ರೆಡಿ ಹೇಳಿದೆ, ನಾನು ಸಿಪ್ಪೆನ ತೊಗೊಂಡಿದ್ದೆ ಸಪೋಟಾದು. ನಾನಿಲ್ಲಿ ಅದ್ರ ಪಲ್ಪ್ನ ನಾನಿಲ್ಲಿ ಸ್ಕ್ರಬ್ಬಿಗೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಆ ಪಲ್ಪನ್ನ ನಾನು ಈ ಸ್ಕ್ರಬ್ಬರ್ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ರೀತಿ ಯಾವುದೇ ರೀತಿಯಾದ ಸ್ಕ್ರಬ್ಬರ್ ಎಲ್ಲ ಎವರ್ ಯೂತದ್ದು ಅಥವಾ ಬೇರೆ ಯಾವುದೇ ಬ್ರ್ಯಾಂಡ್ದು ಅಂದ್ರೂ ನೀವು ಮನೆಯಲ್ಲಿ ಅಕ್ಕಿ ಹಿಟ್ಟನ್ನು, ಸ್ವಲ್ಪ ತರತರಿಯಾಗಿರೋ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಬೋದು. ನೋಡಿ, ನಾನು ಸಪೋಟಾದ ಪಲ್ಪ್ ಮತ್ತು ಎವರ್ ಯೂತದವ್ರದ್ದು ವಾಲ್ನಟ್ ಸ್ಕ್ರಬ್ನ ಹಾಕ್ಕೊಂಡಿದ್ದೀನಿ. ಇದನ್ನು ತಗೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೊ ಎರಡು ಈಕ್ವಲ್ ಆಗಿ ಮಿಕ್ಸ್ ಆಗಿದೆ, ಪೇಸ್ಟ್ ರೀತಿ ಆಗಿದೆ. ನೋಡಿ, ಈ ರೀತಿ ರೆಡಿ ಆಗಿದೆ. ಆದಷ್ಟು ಸ್ಕ್ರಬ್ ತರಿಯಾಗಿರಬೇಕು, ಆವಾಗ ನಾವು ನೀಟಾಗಿ ಸ್ಕ್ರಬ್ ಮಾಡಲಿಕ್ಕಾಗತ್ತೆ. ನೋಡಿ, ಈ ರೀತಿ ಫೇಸಿಗೆಲ್ಲ ಅದನ್ನು ಅಪ್ಲೈ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ, ಯಾವ ಸ್ಟೆಪ್ಪನ್ನು ಸ್ಕಿಪ್ ಮಾಡಬೇಡಿ. ನೋಡಿ, ಈ ರೀತಿ ಫೇಸಿಗೆಲ್ಲ ಅದನ್ನು ಅಪ್ಲೈ ಮಾಡಿಕೊಂಡು ನೀಟಾಗಿ ಇವನ್ ನೆಕ್ಕಿಗೂ ಕೂಡ ಅದನ್ನು ಅಪ್ಲೈ ಮಾಡಿಕೊಂಡು ನಾವು ಸರ್ಕ್ಯುಲರ್ ಮೋಷನಲ್ಲಿ 2-3 ನಿಮಿಷದವರೆಗೂ ಸ್ಕ್ರಬ್ ಮಾಡಬೇಕು. ನೀವು ಯಾವುದೇ ಹಣ್ಣಿನ ಪಲ್ಪ್ ಕೂಡ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಎಲ್ಲ ಅಪ್ಲೈ ಮಾಡ್ಕೋಬೇಕು ನೀಟಾಗಿ ಫೇಸಿಗೆ.
ಪಲ್ಪ್ ಮತ್ತು ಸ್ಕ್ರಬ್ಬರ್ ನೀಟಾಗಿ ಮಿಕ್ಸ್ ಆಗಿರಬೇಕು. ಸೊ ಇವಾಗ 2 ಕೈಯಿಂದನೂ ನಾವು ನೀಟಾಗಿ ಫೇಸನ್ನು ಸ್ಕ್ರಬ್ ಮಾಡ್ಕೋಬೇಕು. ಈ ರೀತಿ 2 ರಿಂದ 3 ನಿಮಿಷದವರೆಗೂ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಫೇಸ್ನ. ಫೇಸ್, ನೆಕ್, ಇದು ನಿಮಗೆ 1 ಡೇ ಬಿಟ್ಟು ತುಂಬ ಗ್ಲೋ ಬರುತ್ತೆ ಫೇಸಲ್ಲಿ. ಇಮಿಡಿಯೇಟ್ ಗ್ಲೋ ಬಂದಿಲ್ಲ ಅಂದ್ರೂ ನೆಕ್ಸ್ಟ್ ಡೇ ಅಂತೂ ತುಂಬ ಗ್ಲೋ ಇರುತ್ತೆ. ನಿಮಗೆ ಯಾವುದಾದ್ರೂ ಫಂಕ್ಷನ್ಸ್ ಇದೆ ಅಂತಂದರೆ ಒಂದಿನ ಮುಂಚೆನೇ ಈ ಫೇಶಿಯಲ್ನ ಮಾಡಿಕೊಂಡ್ರೆ ನಿಮಗೆ ಫೇಸಲ್ಲಿ ತುಂಬ ಚೆನ್ನಾಗಿರೋ ಗ್ಲೋ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸ್ನ ನಾವು ಯೂಸ್ ಮಾಡ್ತಾ ಇಲ್ಲ, ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ನೋಡಿ, ಸ್ಕ್ರಬ್ ಮಾಡಿಕೊಂಡು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದು ಸೆಕೆಂಡ್ ಸ್ಟೆಪ್ ಆಯಿತು. ಸೊ ಫೇಸ್ನ ನೀಟಾಗಿ ನಾನಿಲ್ಲಿ ಸ್ಕ್ರಬ್ ಮಾಡಿದ್ದೀನಿ. ಸೊ ಸ್ಕ್ರಬ್ ಮಾಡಿದ್ಮೇಲೆ ನಾನು ನೀಟಾಗಿ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಫೇಸ್ ಸ್ವಲ್ಪ ಸ್ಕ್ರಬ್ ಮಾಡಿ ಸ್ವಲ್ಪ ತೆಳುವಾಗಿರುತ್ತೆ, ಅಂದರೆ ಸಾಫ್ಟ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಒಂದು 2 ಡ್ರಾಪ್ಸ್ ಅಷ್ಟು ನಾನಿಲ್ಲಿ ಕ್ಯಾರೆಟ್ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ ಮುಖಕ್ಕೆ. ಯಾರಿಗೆಲ್ಲ ಕ್ಯಾರೆಟ್ ಆಯಿಲ್ ಅಂದರೆ ಏನಂತ ಗೊತ್ತಿಲ್ಲ ಅಂದರೆ ನಾನು ಈ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಆದಮೇಲೆ ಅದನ್ನು ನೀವು ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತೇಳಿ. ಅಕಸ್ಮಾತ್ ನಿಮ್ಮ ಹತ್ರ ಕ್ಯಾರೆಟ್ ಆಯಿಲ್ ಇಲ್ಲ ಅಂತಂದರೆ ನಾರ್ಮಲ್ ಕೋಕೋನಟ್ ಆಯಿಲ್ನ 2 ಡ್ರಾಪ್ಸ್ನ ನೀವು ಕೈಗೆ ಹಾಕ್ಕೊಂಡು ಮುಖಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ಈ ರೀತಿ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ, ಬರೀ 2 ಡ್ರಾಪ್ ಅಷ್ಟೇ. ನಿಮ್ಮ ಹತ್ರ ಕ್ಯಾರೆಟ್ ಆಯಿಲ್ ಇಲ್ಲಾಂದರೆ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಬಂದು ಸ್ಟೀಮಿಂಗ್. ಥರ್ಡ್ ಸ್ಟೆಪ್ ಬಂದು ಸ್ಟೀಮ್ ಮಾಡೋದು. ಮುಖನ ಚೆನ್ನಾಗಿ ಸ್ಟೀಮ್ ಮಾಡ್ಕೋಬೇಕು. ಸ್ಟೀಮ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಲೋಷನ್ ಅಥವಾ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಕ್ಯಾರೆಟ್ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಅದಿಲ್ಲ ಅಂತಂದರೆ ಕೋಕೋನಟ್ ಆಯಿಲ್ನ 2 ಡ್ರಾಪ್ಸ್ನ ಅಪ್ಲೈ ಮಾಡ್ಕೊಳ್ಳಿ. ಕ್ಯಾರೆಟ್ ಆಯಿಲ್ ರೆಸಿಪಿ ಆಲ್ರೆಡಿ ಇದೆ, ಅಂದರೆ ಅದು ಹೇಗೆ ಮಾಡ್ಕೊಳ್ಳೋದಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದು ಖುಷ್ಬು ಅವ್ರದ್ದು ಸ್ಕಿನ್ ಸೀಕ್ರೆಟ್ ಆಗಿದೆ. ಸೊ ನಂತರ ನಾನಿಲ್ಲಿ ಸ್ಟೀಮನ್ನು ಕೊಡ್ತಾಯಿದ್ದೀನಿ. ಸ್ಟೀಮು ಅಷ್ಟೇ, ಪೋರ್ಸ್ ಎಲ್ಲ ಓಪನ್ ಆಗೋವರೆ ತನಕ ಚೆನ್ನಾಗಿ ಸ್ಟೀಮನ್ನು ಕೊಡಬೇಕು ನೀವು. ನೋಡಿ, ಈ ರೀತಿ ಚೆನ್ನಾಗಿ ಸ್ಟೀಮನ್ನು ಕೊಡಬೇಕು. ಬೇಕಿದ್ರೆ ನೀವು ಮೇಲ್ಗಡೆ ಒಂದು ಕವರ್ ಕೂಡ ಮಾಡ್ಕೋಬೋದು. ಒಂದು ಟವಲ್ ಅಥವಾ ಯಾವುದಾದ್ರೂ ಒಂದು ದುಪ್ಪಟ್ಟನ ಹಾಕ್ಕೊಂಡು ಕವರ್ ಕೂಡ ಮಾಡ್ಕೊಂಡು ಸ್ಟೀಮ್ ಕೊಡ್ಬೋದು, ಅಥವಾ ಹಾಗೆ ಈ ರೀತಿ ಸ್ಟೀಮ್ ಕೊಡ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಸ್ಟೀಮನ್ನು ಕೊಟ್ಕೋಬೇಕು. ಸೊ ಈ ರೀತಿ ಸ್ಟೀಮೆಲ್ಲ ಕೊಟ್ಟ ಫೇಸು ಸ್ವಲ್ಪ ಲೂಸ್ ಆಗಿರುತ್ತೆ, ಅಂದರೆ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಆವಾಗ ಒಂದು ಮರದ ಸ್ಪೂನ್ ತೊಗೊಳ್ಳಿ, ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಕಬ್ಬಿಣದ್ದು ಅಥವಾ ಹೇರ್ ಪೆನ್ ಇರುತ್ತಲ್ಲ ಅದನ್ನು ಕೂಡ ನೀವು ತೊಗೊಳ್ಬೋದು. ನಾನಿಲ್ಲಿ ಮರದ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಈ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ಈ ರೀತಿ ನಾವು ರಿಮೂವ್ ಮಾಡ್ಕೋಬೋದು. ಯಾಕೆಂದರೆ ನಾವು ಸ್ಟೀಮ್ ಕೊಟ್ಟಿರೋದ್ರಿಂದ ಅದೆಲ್ಲ ಓಪನ್ ಆಗಿರುತ್ತೆ, ಸೊ ಈಸಿಯಾಗಿ ಬರುತ್ತೆ. ಫೇಸಲ್ಲಿ ಯಾವುದೇ ಡರ್ಟ್ ಇದ್ದರೂ ಈಸಿಯಾಗಿ ಆಚೆ ಬರುತ್ತೆ. ನೋಡಿ, ಈ ರೀತಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇನ್ನೆಲ್ಲ ರಿಮೂವ್ ಮಾಡ್ಕೋಬೋದು ನಾವು.
ನೋಸ್ ಮೇಲೆ ಅಪ್ಪರ್ ಚಿನ್ ಮೇಲೆಲ್ಲ ಏನಿರುತ್ತೆ ಅದನ್ನೆಲ್ಲ ನಾವು ಈ ರೀತಿ ರಿಮೂವ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಎಲ್ಲ ರಿಮೂವ್ ಮಾಡ್ಕೊಂಡ್ಮೇಲೆ ನಾವು ಮತ್ತೆ ಫೇಸ್ನ ವಾಶ್ ಮಾಡ್ಕೊಂಡು ಬಂದು ನೀಟಾಗಿ ಒರೆಸ್ಕೊಳ್ಬೇಕು. ನೋಡಿ ಈ ರೀತಿ ಫೇಸನ್ನೆಲ್ಲ ಕ್ಲೀಟಾಗಿ ಒರೆಸ್ಕೊಳ್ಬೇಕು. ಈ ಫೇಶಿಯಲ್ನ ನೀವು ವಾರಕ್ಕೆ ಒಂದ್ಸಲ ಮಾಡ್ಕೊಂಡ್ರೂ ಸಾಕು, ತುಂಬ ಗ್ಲೋ ಇರುತ್ತೆ. ಮತ್ತು ಏನು ವಾರ ಪೂರ್ತಿ ಟ್ಯಾನ್ ಎಲ್ಲ ಆಗಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ. ನಂತರ ಫೋರ್ತ್ ಸ್ಟೆಪ್ ಬಂದು ಪ್ಯಾಕ್ನ ಅಪ್ಲೈ ಮಾಡೋದು. ಸೊ ನಾನಿಲ್ಲಿ ಪ್ಯಾಕಿಗೆ ನಾನೇನು ಮಾಡ್ತಾಯಿದ್ದೀನಿ, 1/4 ಸ್ಪೂನಷ್ಟು ವೈಲ್ಡ್ ಟರ್ಮರಿಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ನಾನಿಲ್ಲಿ ಸ್ಯಾಂಡಲ್ವುಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ವೈಲ್ಡ್ ಟರ್ಮರಿಕ್ ಪೌಡರ್ ಅಥವಾ ಸ್ಯಾಂಡಲ್ವುಡ್ ಪೌಡರ್ ಇಲ್ಲ ಅಂತಂದರೆ ನೀವು ಬೇಸನ್ ಪೌಡರ್ ಅಂದರೆ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಮೊಸರನ್ನ ಕೂಡ ನೀವು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು. ನಂತರ ನಾನಿಲ್ಲಿ ಸ್ವಲ್ಪ ಜೇನುತುಪ್ಪನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2ರಿಂದ 3 ಡ್ರಾಪ್ಸ್ ಅಷ್ಟೇ. ಎರಡರಿಂದ 3 ಡ್ರಾಪ್ಸ್ ಆಗೋಷ್ಟು ಜೇನುತುಪ್ಪನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಇದು ಯಾವುದೂ ಇಲ್ಲ ಅಂದರೆ ಮುಲ್ತಾನಿ ಮಿಟ್ಟಿ ಇದ್ರೂ ನೀವು ಮುಲ್ತಾನಿ ಮಿಟ್ಟಿನೂ ಕೂಡ ನೀವು ಪ್ಯಾಕ್ನ ಅಪ್ಲೈ ಮಾಡ್ಕೋಬೋದು. ಬಟ್ ಸ್ಯಾಂಡಲ್ವುಡ್ ಹಾಕೋದ್ರಿಂದ ಸ್ಕಿನ್ನಲ್ಲಿರುವಂಥ ಟ್ಯಾನ್ ಮತ್ತು ಪಿಂಪಲ್ಸ್ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡಿ ಈ ರೀತಿ ಕಲಸಿ ಅದನ್ನು ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಪ್ಯಾಕ್ನ ನಾನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ಲಾಸ್ಟ್ ಸ್ಟೆಪ್ ಆಗಿರುತ್ತೆ ಯಾವಾಗಲೂ ಫೇಶಿಯಲ್ನಲ್ಲಿ. ನೋಡಿ ಈ ರೀತಿ ನಾನು ಇದನ್ನು ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಪೌಡರ್ ಸ್ವಲ್ಪ ತರಿ ಇರೋದ್ರಿಂದ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಮುಖದ ಮೇಲೆ ಕೂರೋದಕ್ಕೆ. ನೀವು ಇದಕ್ಕೆ ಬೇಕಿದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಸ್ಯಾಂಡಲ್ವುಡ್ ಪೌಡರ್ ಅಥವಾ ವೈಲ್ಡ್ ಟರ್ಮರಿಕ್ ಪೌಡರ್ ಇಲ್ಲ ಅಂತಂದರೆ ನೀವು ಕಡಲೆ ಹಿಟ್ಟಿಗೆ ಮೊಸರು ಮತ್ತು ಸ್ವಲ್ಪ ಜೇನುತುಪ್ಪ ಸೇರಿಸಿ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ಕೂಡ ಅಪ್ಲೈ ಮಾಡ್ಕೋಬೋದು. ಯಾವುದೂ ಇಲ್ಲ ಅಂದರೆ ಮುಲ್ತಾನಿ ಮಿಟ್ಟಿ ಇದ್ರೂ ಕೂಡ ನೀವು ಅದನ್ನು ಕೂಡ ಕಲಸಿ ಹಚ್ಕೊಳ್ಬೋದು. ನೋಡಿ ಇವಾಗ ಪ್ಯಾಕ್ ಚೆನ್ನಾಗಿ ಒಣಗಿದೆ. ಈ ರೀತಿ ಮುಖ ನೀಟಾಗಿ ಡ್ರೈ ಆಗಬೇಕು. ನಂತರ ನಾವು ಫೇಸ್ನ ವಾಶ್ ಮಾಡಿಬಿಟ್ಟು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿ ಮುಖನ ಒರೆಸ್ಕೊಂಡ್ರೆ ಫೇಶಿಯಲ್ ಕಂಪ್ಲೀಟ್ ಆಯಿತು. 4 ಸ್ಟೆಪ್ ಫೇಶಿಯಲ್ ಕೂಡ ನಮಗೆ ಇಲ್ಲಿ ಕಂಪ್ಲೀಟ್ ಆಯಿತು. ಇದು ನೆಕ್ಸ್ಟ್ ಡೇಗೆ ತುಂಬ ಗ್ಲೋ ಇರುತ್ತೆ. ಸೊ ಯಾರಿಗೆಲ್ಲ ನಾಳೆ ಯಾವುದಾದ್ರೂ ಫಂಕ್ಷನ್ ಇದೆ ಅಂದರೆ 1 ಡೇ ಬಿಫೋರ್ ಮಾಡಿಕೊಂಡ್ರೆ ತುಂಬ ಗ್ಲೋ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ.